ಕಲಘಟಗಿ ತಾಲೂಕಿನ ಮಲ್ಕನಕೊಪ್ಪ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಈಗ ನಿಜಲಿಂಗಪ್ಪ ಹುಡುಗನವರು ಅಧ್ಯಕ್ಷರಾಗಿದ್ದಾರೆ. 3ನೇ ಅವಧಿಯಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಸಹಕಾರ ಸಂಘ ವ್ಯಾಪ್ತಿಯಲ್ಲಿ ಎಲ್ಲ ಸುಧಾರಣೆಗಳನ್ನು ಜಾರಿಗೊಳಿಸುವ ಮೂಲಕ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ರೈತರಿಗೆ ಎಲ್ಲ ರೀತಿಯ ಅನುಕೂಲತೆ ಕೂಡ ಕಲ್ಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರಿಂದ ಕೆಲವೊಂದಿಷ್ಟು ಮಾತನಾಡಿ ನಿಜಲಿಂಗಪ್ಪ ಹುಡುಗಿ ಸಾಕಿನ ಮಲ್ಕನಕೊಪ್ಪ ಸೊಸೈಟಿ ಅಧ್ಯಕ್ಷರು. ಮತ್ತು ನಾವು ಅಧ್ಯಕ್ಷರಾಗಿಂದ ಒಂದು 10 ಲಕ್ಷ ರೂಪಾಯಿಗೂ ಬಿಲ್ಡಿಂಗ್ ಹಾಕಿದ್ವಿ. ಮತ್ತು ಎಲ್ಲ ರೈತರಿಗೆ ಸಾಲ ಕೊಡ್ತೀವಿ. ಮತ್ತು ರೇಷನ್ನು ಎಲ್ಲ ಕರೆಕ್ಟಾಗಿ ಬಿಡುಗಡೆ ಮಾಡಿ ಎಲ್ಲ ಕೊಡಾತೀವಿ. ಒಂದು ಲೆಕ್ಕದಾಗೆಲ್ಲ ಚೆಂದ ಹೊಂಟೈತಿ. ನಮ್ಮ ಸೊಸೈಟಿ ಭಾಳ ಚೆಂದ ಹೊಂಟೈತಿ. ಮಲ್ಕನಕೊಪ್ಪ ಸೊಸೈಟಿಗೆ ಯಾರೂ ರೈತರಿಗೆ ತೊಂದರೆ ಮಾಡಿರ್ತೀವಿ. ಒಟ್ಟು ಎಷ್ಟು ಸಾಲ ಕೊಟ್ಟಿದ್ದೀರಾ ಸರ್ ನೀವು? ಟೋಟಲ್ ಒಂದು 60 ಜನಕ್ಕೆ ಸಾಲ ಕೊಟ್ಟಿದ್ದೀವಿ. ಎಷ್ಟು ಅಮೌಂಟು ಸ್ವಲ್ಪ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಕತ್ರಿ ಅಮೌಂಟ್. ಅವ್ರ ಅವರೇಜ್ 1 ಕೋಟಿ ಆಗತ್ತೆ ಬರೀ ಅಂದಾಜು ಒಂದು 80 ಮಟ್ಟ ಹೋಗಿತ್ತು. 80 ಲಕ್ಷ ಮಟ್ಟ. 80 ಲಕ್ಷ ಮಟ್ಟ ಹೋಗಿತ್ತು. ಮತ್ತು ಕುರಿ ಸಾಗಾಣಿಕೆ ಕೋಳಿ ಫಾರ್ಮ್ಗೆ ಏನಾರ ಕೊಟ್ಟಿದ್ದೀರಾ ನೀವು? ಕೋಳಿ ಫಾರ್ಮಿಗೆ ಒಂದಕ್ಕೆ ಕೊಟ್ಟಿದ್ವಿ ರೀ. ಕೋಳಿ ಫಾರ್ಮಿಗೆ ಒಂದು ಸಾಲ ಕೊಟ್ಟಿದ್ವಿ. ಮತ್ತು ಹೊಳ್ಳಿ ಪ್ರತಿ ತಿಂಗಾರಿ ಬೈಕ್ ಸಾಲ ವಾಹನ ಸಾಲ ಏನು ಕೊಟ್ಟಿದ್ದೀರಾ? ವಾಹನದ ಸಾಲ ಬೈಕ್ ಸಾಲ ಕೊಟ್ಟಿವಿ. ಬೈಕಿನ ಕೊಟ್ಟಿವಿ. ಕೋಳಿದು ಒಬ್ಬ ಕೊಟ್ಟಿದ್ವಿ. ಹೊಳ್ಳಿ ತಿಂಗಾರಿ ಟ್ರ್ಯಾಕ್ಟರ್ ಸಾಲ ಇನ್ನೂ ಯಾವ ಕೊಟ್ಟಿಲ್ಲ ರೀ. ಇನ್ನು ಮುಂದೆ ಕೊಡೋದು ಪ್ರಯತ್ನ ಮಾಡತ್ತೀವಿ. ಮತ್ತು ಗೊಬ್ಬರದ್ದು ಇನ್ನೂ ಇದು ಮಾಡಿಲ್ಲ. ಲೈಸೆನ್ಸ್ ಮಾಡ್ಕೊಂಡಿವಿ. ಗೊಬ್ಬರ ಲೈಸೆನ್ಸ್ ಮಾಡೀವಿ. ಮುಂದಿನ ಇದಕ್ಕೆ ಚಾಲು ಮಾಡ್ತೀವಿ. ಮರುಪಾವತಿ ಎಲ್ಲ ಕರೆಕ್ಟ್ ಇದೆಯಾ? ಹಾಂ, ಕರೆಕ್ಟ್ ಐತಿ. ಯಾವುದು ಬರ್ತೀವಿ? ವರ್ಷ ಆಡಿಟ್ ಮಾಡ್ತೀವಿ. ಯಾಕೆ ಎಲ್ಲ ಕರೆಕ್ಟ್ ಐತಿ.